ಎಲ್ರಿಗೂ ನಮಸ್ಕಾರ. ಮಧ್ಯಾಹ್ನನೇ ಅಲ್ಲಿ ಪ್ರೆಸ್ ಮೀಟ್ ಅಂತ ಹೇಳಿ ಇದು ಮಾಡಿದಾಗ ಮಳೆ ಬಂದಿದ್ದಾಗಿತ್ತು, ಅದನ್ನು ಮುಂದುವರೆದ ಭಾಗ ಅಂತ ಹೇಳ್ಬೋದು. ಈ ಪ್ರೆಸ್ ಮೀಟ್ ನೋಡಿದಾಗ ಸುಧೀಂದ್ರ ಅವ್ರ ಮಾತಾಡಿದ್ರು ವೆಂಕಟೇಶ್ ಅವ್ರಿಗೆ, ಅಣ್ಣ ಹಿಂದೆ ಇಲ್ಲ ನಾವು ಮಾಡಿದಾಗ ಪ್ರೆಸ್ ಮೀಟ್ ಅಲ್ಲಿ ಶೂಟಿಂಗು ಅಂತಂದ್ರೆ ಒಂದು ಸಂಭ್ರಮ ಇರೋದು. ಪ್ರೆಸ್ನವ್ರನ್ನ ನಾವು ಕರೆಸ್ತಾ ಇದ್ವಿ, ಕರ್ಸಿ ಶೂಟಿಂಗ್ ನಲ್ಲೇನೆ ಒಂದು ಶೆಡ್ಯೂಲ್ ಅಥವಾ 2-3 ಶೆಡ್ಯೂಲ್ ಇದ್ರಾಗ ಫಸ್ಟ್ ಶೆಡ್ಯೂಲ್ ಅಲ್ಲಿ 100 ಬರೋರು ಕರ್ಸೋರು, 2ನೇ ಶೆಡ್ಯೂಲ್ ನಾವು ಚಿಕ್ಕಮಗಳೂರು, ಮೈಸೂರು, ಸಕಲೇಶ್ಪುರ ಮತ್ತು ಊಟಿ ಎಲ್ಲ ಮಾಡಿದಾಗ ಪ್ರೆಸ್ನವ್ರನ್ನ ನಾವೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ. ಆ ದಿನಗಳನ್ನ ಮರ್ತೋಗ್ಬಿಟ್ಟಿದ್ವಿ ನಾವು, ನಿಜವಾಗ್ಲೂ ಮರ್ತೋಗಿದ್ವಿ. ಅದನ್ನ ನಮ್ಮ ಯೋಗೇಶ್ವರ್ ಸಾಹೇಬರು, ನಮ್ಮ ನಿರ್ಮಾಪಕರು ನಿಜವಾಗ್ಲೂ ಅದನ್ನ ಪುನರ್ ಇದನ್ನ ಮಾಡಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಪ್ರೆಸ್ ಅವ್ರನ್ನ ನಾವೆಲ್ಲ ದೂರ ಎಲ್ಲ ರಿಲೀಸ್ ಅಂದ ತಕ್ಷಣ ಮೂರ್ತು ಅಂದ ತಕ್ಷಣ ಬರೀ ಬೆಂಗಳೂರೆಲ್ಲ ಮಾಡಿಬಿಟ್ಟು ಅದೊಂದು ಕಡೆ ಮಾಡ್ತೀವಿ. ಒಂದು ಲೊಕೇಶನ್ ಕೊಡಿಸೋವಂಥದ್ದು ಅಭ್ಯಾಸವನ್ನ ಬಿಟ್ಬಿಟ್ಟಿದ್ವಿ ನಾವು. ಸಾಮಾನ್ಯವಾಗಿ ನಾನು ಮಾಡಿದ ಚಿತ್ರಗಳಲ್ಲೂ ಸಾಕಷ್ಟು ಕರೆದಿಲ್ಲ, ಮೊದಲು ನಾವು ಕರೆಸ್ತಾ ಇದ್ವಿ ನಾವು. ಸೊ ಆ ಒಂದು ಬಿಟ್ಟೋಗಿದ್ದನ್ನ ಒಂದು ಸಂಭ್ರಮವನ್ನ ತಿರ್ಗಾ ಅಜೇಯಮನ್ದ ಕರ್ನಾಟಕ ಬಲಂ ಅಜೇಯಮನ್ನಲ್ಲಿ ಒಂದು ಅಜೇಯವಾಗಿ ನಮ್ಮನ್ನೆಲ್ಲ ಕರ್ಸ್ಕೊಂಡಿದ್ದಾರೆ. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತೇನೆ. ಆಮೇಲೆ ಈ ಚಿತ್ರದ ಬಗ್ಗೆ ಎಲ್ಲ ವಿವರಣೆಯನ್ನ ಸಾಕಷ್ಟು ನಮ್ಮ ನಿರ್ಮಾಪಕರು ನಿಮ್ಗೆ ಆಗಲೇ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆಮೇಲೆ ಒಳ್ಳೆ ಹಾಡನ್ನ ಕೇಳಿಸಿದೀವಿ ಅಂತ ನಮ್ಮ ಅಭಿಪ್ರಾಯ ಇದೆ, ನಾವು ಅನ್ಕೊಂಡಿದೀವಿ. ಸೊ ಹಾಡು ಡೆಫಿನೆಟ್ ಆಗಿ ಸಕ್ಸಸ್ ಆಗುತ್ತೆ ಅನ್ನೋ ಒಂದಿದೆ. ಈವನ್ ಪಿಕ್ಚರೈಸೇಷನ್ ಕೂಡ ನಮ್ಮ ಮೋಹನ್ ಮಾಸ್ಟರ್ ಕೂಡ ಬಹಳ ಶ್ರಮ ಪಟ್ಟು ಎಲ್ಲರೂ ನೀವು ನೋಡಿದ್ದೀರ, ಒಂದು ವ್ಯವಸ್ಥೆ ಮಾಡಬೇಕು ಅಂತಂದಾಗ ಅಷ್ಟು ಜನನ ಸೇರಿಸಿ ಆಮೇಲೆ ಗ್ರೂಪ್ನ ಮತ್ತು ಬ್ಯಾಕ್ಗ್ರೌಂಡ್ನ ಎಲ್ಲ ಸೇರಿಸೋದು ಮಾಡಿ ಒಂದು ಚಾರ್ಟ್ ತೆಗೆದು ಬಹಳ ಕಷ್ಟ. ಆದ್ರೂ ಅವರು ಬಹಳ ಹುರುಪು, ಸ್ಪೀಡು ಎಲ್ಲ 80, 60, 70 ಸ್ಪೀಡ್ಗಿಂತ 120 ಕಿಲೋಮೀಟರ್ ಸ್ಪೀಡಲ್ಲಿ ಇದ್ದಾರೆ ಅವ್ರು ಮಾಸ್ಟರ್. ಆ ಸ್ಪೀಡಲ್ಲೇ ಸಾಂಗನ ಮಾಡಿದ್ದಾರೆ. ಅದೇ ಸ್ಪೀಡ್ 120 ಕಿಲೋಮೀಟರ್ ಸ್ಪೀಡ್ ಅಂದ್ರೆ ನಮ್ಮ ಹೀರೋ 240 ಕಿಲೋಮೀಟರ್ ಸ್ಪೀಡಲ್ಲಿ ಇದ್ದಾರೆ. ರೆಡಿನ ಮಾಸ್ಟರ್, ರೆಡಿ ಮಾಸ್ಟರ್ ಅಂತ. ಸೊ ಇಬ್ಬರಿಗೂ ಬಹಳ ಚೆಲ್ಲಾಗಿದೆ. ಅಲ್ಲಿ ಕಾಂಪಿಟೇಷನ್ ಇದೆ. ಆ 120 ಅಂದ್ರೆ 240 ಮಾಡಿ ಒಂದೇ ಟೇಕಲ್ ಮಾಡಬೇಕು ಅಂತಕ್ಕಂಥ ಒಂದು ಹುರುಪನ್ನ ನಮ್ಮ ಧ್ಯಾನ್ ಅವರು ಅದರಲ್ಲಿ ಬಹಳ ಶ್ರಮ ವಹಿಸಿ ಅದರಲ್ಲಿ ಬಹಳ ಒಂದು ಏನಂತೀವಿ ನಾವು ಟೇಕ್ ಒನ್ ಆರ್ಟಿಸ್ಟ್ ಆಗ್ಬೇಕು ಅನ್ನೋದೊಂದು ಇದೆ ಅವ್ರಿಗೆ. ಸೊ ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು, ಎಕ್ಸ್ಪ್ರೆಷನ್ ಚೆನ್ನಾಗಿರ್ಬೇಕು, ಪ್ರತಿಯೊಂದಕ್ಕೂ ಬಂದು ಕೇಳೋದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಹೇಳಿ ಕೇಳ್ತಕ್ಕಂಥ ಅಭಿಪ್ರಾಯವನ್ನು ಮಾಡ್ತಾರೆ. ಅದನ್ನ ಸೆರೆ ಹಿಡಿಬೇಕಾದಾಗ ಬಹಳಷ್ಟು, ಯಾಕಂದ್ರೆ ಒಂದು ಆರ್ಟಿಸ್ಟ್ ಅಂದಾಗ ಆರ್ಟಿಸ್ಟ್ಗೆ ತನ್ನದೇ ಆದ ಒಂದು ಬ್ಲಾಕ್ಸ್ ಇರುತ್ತೆ. ಒಂದು ಆರ್ಟಿಸ್ಟ್ ತಂದಾಗ ನಾವು ಈ ಇಮೇಜ್ ಅಲ್ಲಿ ನಾವು ಈ ಬ್ಲಾಕ್ ಅಲ್ಲಿ ಇಡಬೇಕು, ಈ ಫ್ರೇಮ್ ಇಡಬೇಕು ಅಂತಕ್ಕಂಥದ್ದಿದೆ. ಆ ಫ್ರೇಮ್ ನಿಟ್ಟಿನಲ್ಲಿ ನಮ್ಮ ಶೇಖರ್ ಚಂದ್ರ ಅವರು ಬಹಳ ಸ್ಪೆಷಲ್ ಲೆನ್ಸಸ್ ಅನ್ನು ತರಿಸಿ, ಸ್ಪೆಷಲ್ ಲೈಟಿಂಗ್ ಅನ್ನು ತರಿಸಿ, ಎಕ್ವಿಪ್ಮೆಂಟ್ ಎಲ್ಲ ತಗೊಂಡ್ಬಂದು ಎಕ್ವಿಪ್ಮೆಂಟ್ ಎಲ್ಲ ತರಿಸ್ಕೊಂಡು ಅದನ್ನ ಯಾವ ರೀತಿ ಮಾಡ್ಬೇಕು, ಈ ಆರ್ಟಿಸ್ಟ್ಗೆ ಈ ಅವರ ಇಮೇಜ್ ತಕ್ಕಾಗಿ ಇಮೇಜ್ ಬರೋ ರೀತಿಯಾಗಿ ಅದನ್ನ ಮಾಡ್ತಕ್ಕಂಥದ್ದನ್ನ ನಮ್ಮ ಶೇಖರ್ ಚಂದ್ರ ಅವ್ರು ಮಾಡ್ತಿದ್ದಾರೆ. ಈಗಾಗಲೇ ಕಥೆಯ ಬಗ್ಗೆ ನಮ್ಮ ಯೋಗೇಶ್ವರ್ ಸರ್ ಹೇಳಿದ್ದಾರೆ. ಅದಕ್ಕೆ ಒದಗಿಸಿರ್ತಕ್ಕಂಥದ್ದು ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ನ ರಮೇಶ್ ಅವರು, ನಮ್ಮ ಗುರುರಾಜ್ ದೇಸಾಯಿ ಅವರು, ನಮ್ಮ ವಿಶ್ವ ಅವರು ಬಹಳ ಈ ಏನ್ ಹೇಳ್ತೀವಿ ತ್ರಿಮೂರ್ತಿಗಳು ಅಂತ ನಾವೇನ್ ಹೇಳ್ತೀವಿ, ಆ ತ್ರಿಮೂರ್ತಿಗಳು ಸೇರಿ ಈ ಕಥೆಗೆ ಬಲವನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಬಲಂ ಅಂತ ಅನ್ನೋದಕ್ಕೆ ಸಾಹಿತ್ಯ ಬಲವನ್ನು ಅವರು ಕೊಟ್ಟಿದ್ದಾರೆ, ನಡೆಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಟೀಮ್ ಜೊತೆ ಇದ್ದಾರೆ, ನಮ್ಮ ಸುರೇಶ್ ರಾಜ್ ಇದ್ದಾರೆ, ನಮ್ಮ ಕೋ ಡೈರೆಕ್ಟ್ರು, ಅವರು ನಮ್ಮ ಜೊತೆನೇ ಇದ್ದಾರೆ. ಎಲ್ಲ ಈ ಒಂದು ಹೇಳ್ಬೇಕಂದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಅಂತ ಸಾಹೇಬರು ಏನ್ ಹೇಳಿದಾರೋ ಆ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಇದೆ. ಇದ್ರ ಜೊತೆಗೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ಇದ್ದಾರೆ. ಮತ್ತೆ ಇಲ್ಲಿರ್ತಕ್ಕಂಥ ಆರ್ಟಿಸ್ಟ್ಗಳನ್ನೆಲ್ಲ ನೋಡಿದ್ರೆ ಎಲ್ಲ ಆರ್ಟಿಸ್ಟ್ಗಳನ್ನು ಬಹಳ ಕೋಆಪರೇಟಿವ್ ಆಗಿ ನಡೀತಕ್ಕಂಥದ್ದಿದೆ. ಎಲ್ಲರನ್ನ ಸೇರಿಸ್ಕೊಂಡು ಒಂದು ದೊಡ್ಡ ಏನಂತೀವಿ ಒಂದು ದೊಡ್ಡ ಸಂಸಾರನ ಕಟ್ಕೊಂಡು ಬಾದಾಮಿ ಕರ್ಕೊಂಡ್ ಬಂದಿದ್ದಾರೆ. 8ನೇ ತಾರೀಕು ನಾವು ಬೆಂಗಳೂರನ್ನ ಬಿಟ್ಟಿದ್ದು, 5ನೇ ತಾರೀಕು ಮುಹೂರ್ತ ಆದ್ಮೇಲೆ ಅಲ್ಲಿಂದ 2 ದಿವಸ ಶೂಟಿಂಗ್ ಮಾಡಿದ್ಮೇಲೆ 8ನೇ ತಾರೀಕು ನಾವು ಬಾದಾಮಿಗೆ ಬಂದ್ವಿ, ಬಿಟ್ಟಿದ್ದೀವಿ. 8ನೇ ತಾರೀಕಿಂದ ಹಂಗೆ ನಡೀತಾ ಇದೆ. ಮುಂದೆ ಇಲ್ಲಿ ಇನ್ನು 2 ದಿವಸ ಇಲ್ಲಿ ಇರ್ತೀವಿ, 2-3 ದಿವಸ ಇಲ್ಲಿ ಮುಗಿಸ್ಕೊಂಡು ತಿರ್ಗಾ 5ನೇ ತಾರೀಕು ನಾವು ಹೊಸಪೇಟೆಗೆ ಹೋಗ್ತಾ ಇದ್ವಿ. ಸೊ ಹೊಸಪೇಟೆಗೆ ಅಲ್ಲಿ 2 ದಿವಸ ಚಿತ್ರೀಕರಣ ಇದೆ. ಇರೋದ್ರಿಂದ ನಾವು ಸಾಕಷ್ಟು ವ್ಯವಸ್ಥೆನ ಮಾಡ್ಕೊಂಡು ಒಂದು ಸತತವಾದ ಒಂದು ಲಾಂಗ್ ಶೆಡ್ಯೂಲ್ ಅಂತ ಏನ್ ಹೇಳ್ತೀವಿ, ಆ ಲಾಂಗ್ ಶೆಡ್ಯೂಲ್ ಅನ್ನ ಈ ಸರಿ ಪೂರೈಸ್ತಾ ಇದಾದ ಮೇಲೆ ನಾವು ಚನ್ನಪಟ್ಟಣದಲ್ಲಿ ಮಾಡ್ತೀವಿ.
ಚನ್ನಪಟ್ಟಣ ಆದ ನಂತರ ತಿರ್ಗಿ ವಿಲ್ ಕಮ್ ಬ್ಯಾಕ್ ಟು ಬಾಗಲಕೋಟ್, ಬೆಳಗಾಂ, ಈ ತರ ಹುಬ್ಳಿ, ಈ ತರ ಲೊಕೇಶನ್ಸ್ಗೆಲ್ಲ ನಾವು ಬರುವಂಥದ್ದು ಇದೆ. ಸೊ ಇನ್ನು ಸಾಕಷ್ಟು ವಿಷಯ ಹೇಳ್ಬಿಟ್ಟಿದ್ದಾರೆ. 1500 ವರ್ಷಗಳ ಹಿಂದೆ ಇರ್ತಕ್ಕಂಥ ಪುಲಿಕೇಶಿ ಆಡಳಿತಕ್ಕಂಥದ್ದು, ಪುಲಿಕೇಶಿ ಆಡಳಿತ ಮತ್ತು ಈಗಿನ ನೆಟ್ಟಿನ ಇಲ್ಲಿ ಇರ್ತಕ್ಕಂಥ ಈಗಿನ ಶತಮಾನದಲ್ಲಿ ಏನಿದೆ ಆ ವ್ಯತ್ಯಾಸಗಳನ್ನ ಹೇಳ್ಕೊಂತ ಹೋಗುತ್ತೆ ಕಥೆಯಲ್ಲಿ, ಪ್ಯಾರಲ್ ಆಗಿ ಬರುತ್ತೆ ಕಥೆಯಲ್ಲಿ. ಪುಲಿಕೇಶಿ ಮತ್ತು ಈಗಿನ ವಾತಾಪಿಯ ಬಗ್ಗೆ, ಅಂದ್ರೆ ಹೀರೋ ಹೆಸರು ವಾತಾಪಿ ಅಂತ ಇಟ್ಟಿದೀವಿ ನಾವು. ಸೊ ಆ ಕಥೆ ತಿಳ್ಕೊಂಡಿದೆ, ಅದು ಇಟ್ಕೊಂಡು ಹೋಗುತ್ತೆ, ಪಾಠಕ್ಕೆ ಹೋಗುತ್ತೆ ಆ ಕಥೆಯನ್ನ. ಆ ಕಥೆ ವಿಷಯವನ್ನ ನಮ್ಗೆ ಹಾಗೆ ಸಾಹೇಬರು ಹೇಳ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಇನ್ನೂ ಜಾಸ್ತಿ ಏನು ಮಾತಾಡಲ್ಲ. ಹಲೋ, ಎಲ್ಲ ನೀವು ನೋಡಿದಂಗೆ ಅಲ್ಲಿ ಸ್ಟೇಜು ಅಲ್ಲಿ ಇದ್ದಾಗ ಹೆಚ್ಚು ಕಮ್ಮಿ 500 ಜನ ಇದ್ರು. ಅಲ್ಲಿ 500 ಪ್ಲಸ್ ಜೂನಿಯರ್ಸ್ ಅದಿದ್ದಾಗ ಹೆಚ್ಚು ಕಮ್ಮಿ 1000 ಜನ ಆಗೋಗ್ತಾರೆ. ಮೆಂಬರ್ಸ್ ಬಂದ್ಬಿಡ್ತಾರೆ ರೆಡಿಯಾಗಿ. ನಿನ್ನೆ ಬಂದಾಗ ಹೆಚ್ಚು ಕಮ್ಮಿ ಒಂದು 35-40 ಟ್ರ್ಯಾಕ್ಟರ್ ಜನ ಡ್ಯಾನ್ಸರ್ಸ್ ಅಲ್ಲಿ ಅದೆಲ್ಲ ಮತ್ತೊಂದು ಇಲ್ಲ ಎಲ್ಲ ಹೆಚ್ಚು ಕಮ್ಮಿ 1000 ಜನ ಬಂದಿದ್ದಾರೆ. ಟೆಕ್ನಿಷಿಯನ್ಸು, ಆರ್ಟಿಸ್ಟು, ಕೋ ಆರ್ಟಿಸ್ಟು ಎಲ್ಲ ಸೇರಿದ್ರು ಅರೌಂಡ್ 1000 ಮೆಂಬರ್ಸ್ ಮೇಲೆ ಬರ್ತಾರೆ ಎಲ್ಲ. ಬಾದಾಮಿ ಅಂತ ಜನಕ್ಕೆ ಈಗಿನ ಅವ್ರಿಗೆ ಈಸಿಯಾಗಿ ಗೊತ್ತಾಗುತ್ತೆ. ವಾತಾಪಿ ಅನ್ನೋದು ಮೂಲ ಹೆಸರು ಸುಮಾರು ಜನ ಗೊತ್ತಿಲ್ಲ. ಬಟ್ ಅದನ್ನ ಹೀರೋಗೆ ಇಟ್ಟಿರೋದ್ರಿಂದ ಅದೆಷ್ಟು ವಿಶೇಷವಾಗಿರುತ್ತೆ. ನಿಮ್ಮ ಕ್ವಶನ್ ಎಲ್ಲ ಆನ್ಸರ್ ಇದೆ. ಯಾಕಂತಂದ್ರೆ ನಾವು ನಮ್ಮ ಮಕ್ಕಳಿಗೆ ಇಷ್ಟದಿಂದ ನಾವು ಹೇಳ್ಬೇಕು. ನಮ್ಮ ಮಕ್ಕಳಿಗೆ ನಾವು ಹೇಳ್ತಾ ಇದ್ದೀವಿ, ಯಾರು ಹೇಳ್ತಾರೆ? ಸೊ ಈ ಹೇಳ್ಬೇಕಾಗ್ತಕ್ಕಂಥ ಒಂದು ವಿಷಯವನ್ನ ಆಯ್ಕೆ ಮಾಡ್ಕೊಂಡಿರೋದು ಯೋಗೇಶ್ ಸರ್ ಅವರು. ಸೊ ಈ ಕಥೆಯನ್ನ ನಾವು ಹೇಳ್ಬೇಕು. ಯಾಕಂದ್ರೆ ನಿನ್ನೆ ಮಧ್ಯಾಹ್ನ ಒಂದು ಮಾತು ಹೇಳಿದ್ರು, ಬೇರೆ ಭಾಷೆಗಳಲ್ಲಿದೆ, ಬೇರೆ ಭಾಷೆಗಳಲ್ಲಿ ಕಾಲ್ಪನಿಕವಾಗಿ ಮಾಡಿರ್ತಕ್ಕಂಥದ್ದು ಇರುತ್ತೆ, ಜಾನಪದ ಆಗಿರ್ಬೋದು, ಹಿಸ್ಟ್ರಿ ಅಂತ ಹೇಳ್ಕೊಂಡು ಮಾಡಿರ್ತಕ್ಕಂಥದ್ದು ಕಥೆಗಳಿದೆ. ಇಲ್ಲಿ ನಮ್ಮಲ್ಲಿ ನಮ್ಮ ಸೊಗಡು ಏನಿದೆ, ಇಲ್ಲಿ ಮಾಡಿರ್ತಕ್ಕಂಥ ರಾಜ ಮಹಾರಾಜರು ಆಡಳಿತವನ್ನು ನಡೆಸಿರ್ತಕ್ಕಂಥ ರಾಜ ಮಹಾರಾಜರ ಕಥೆ ಚರಿತ್ರೆ ಇದೆಯಲ್ಲ, ಆ ಚರಿತ್ರೆಯನ್ನು ಹೇಳ್ಬೇಕು ನಾವು. ಎಷ್ಟು ಕಡೆ ನಾವು ಹೇಳಿದೀವಿ ಅಥವಾ ನಾವು ಕೇಳಿದೀವಿ, ಪುಸ್ತಕಗಳನ್ನ ನಾವು ಎಲ್ಲಿ ಓದಿದೀವಿ ಅಥವಾ ಪುಸ್ತಕಗಳು. ಈ ನಿಟ್ಟಿನಲ್ಲಿ ಕಥೆಗಳನ್ನ ಸಾಕಷ್ಟು ಕಥೆ ಇದೆ. ನಮ್ಮ ಕರ್ನಾಟಕದಲ್ಲೇ ಆಡಳಿತವನ್ನ ನಡೆಸಿದ ಸಾಕಷ್ಟು ವರ್ಷಗಳ ಕಾಲ ನಮ್ಮ ಕರ್ನಾಟಕದ ರಾಜ ಮಹಾರಾಜರು ಆಡಳಿತ ಮಾಡಿದ್ದಾರೆ ಅನ್ನೋ ಸಾಕ್ಷಿ ಇದೆ, ಚರಿತ್ರೆ ಇದೆ. ಅದನ್ನ ಹೇಳಬೇಕು ಅನ್ನೋ ಆಸೆ ಯೋಗೇಶ್ವರ್ ಸಾರ್ಗಿದೆ. ಸೊ ಆ ನಿಟ್ಟಿನಲ್ಲಿ ಈ ಕಥೆಯನ್ನು ಆಯ್ಕೆ ಮಾಡ್ಕೊಂಡು ಈಗಿರ್ತಕ್ಕಂಥ ಈ ಕಾಲಘಟ್ಟದ ಪ್ರಸ್ತುತ ಮತ್ತು ಪೂರ್ವ ಇರ್ತಕ್ಕಂಥದ್ದು 6ನೇ ಶತಮಾನದಿಂದ ಎರಡನ್ನು ಜೋಡಣೆಯನ್ನ ಮಾಡಿ ಈ ಕಥೆಯನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮಗೆ ಐತಿಹಾಸಿಕ ಮತ್ತೆ ಈ ಪೌರಾಣಿಕ ಕಥೆಗಳನ್ನು ಮಾಡೋದಕ್ಕೆ ಒಂದು ಇಷ್ಟ ಅಂತ ಈ ತಿಂಗಳೆಲ್ಲ ಪ್ರೂವ್ ಆಗಿದೆ. ಹಾಗಾಗಿ ಈ ಕಥೆಗೆ ಹೇಗೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ? ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಏನಿದೆ, ಬೇಸಿಕ್ ಆಗಿ ಯೋಗೇಶ್ವರ್ ಸರ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಕಥೆ ಆಗಿದ್ರಿಂದ ಅವರು ಚೆನ್ನಾಗಿ ಗ್ರೈಂಡಿಂಗ್ ಮಾಡ್ತಾರೆ. ಒಂದೊಂದು ಸೀನು ಮಾಡ್ತಾರೆ. ಅದಕ್ಕೆ ತಕ್ಕ ಪೂರ್ವಕವಾಗಿ ನಮ್ಮ ರಮೇಶ್ ಸರ್ ಅವರೆಲ್ಲ ಸೇರ್ಕೊಂಡು ಅದಕ್ಕೆ ಇಲ್ಲ ಸರ್ ಇದನ್ನ ಹಿಂಗಿದ್ರೆ ಚೆನ್ನಾಗಿರುತ್ತೆ, ಆ ಥರ ಚೆನ್ನಾಗಿರುತ್ತೆ ಅಂದಾಗ ನಮ್ಮ ಒಪಿನಿಯನ್ ಕೊಡತಕ್ಕಂಥ ಇದನ್ನೆಲ್ಲ ಮಾಡ್ತೀವಿ. ಈ ಪೂರ್ವ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಆಮೇಲೆ ಮೆಹದಾಳೆ ಅಂತ ಒಂದು ಸೈಂಟಿಸ್ಟ್ ಇದ್ದಾರೆ, ಅವರು ಕೈಗಾದಲ್ಲಿ ಇರ್ತಕ್ಕಂಥದ್ದು. ಅವರು ಬಹಳಷ್ಟು ರಿಸರ್ಚ್ ಮಾಡಿದ್ದಾರೆ, ಬಾದಾಮಿ ಬಗ್ಗೆ, ಪುಲಿಕೇಶಿ ಬಗ್ಗೆ ಬರೆದಿದ್ದಾರೆ, ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ, ಅವರು ಚಾರಿತ್ರಿಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅದನ್ನು ಅವರು ಕೂಡ ಹಿಸ್ಟೋರಿಯನ್ಸ್ಗಳ ಸಹಾಯವನ್ನು ತಗೊಂಡಿದ್ವಿ. ಅದೇ ರೀತಿ ಈ ರೈತರ ಹೋರಾಟದ ಬಗ್ಗೆ ಅಂದ ತಕ್ಷಣ ಈ ನಿಜವಾಗ್ಲೂ ರೈತ ಸತ್ಯಾಗ್ರಹದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅವ್ರ ಸಹಾಯನೂ ಕೂಡ ತಗೊಂಡಿದ್ದೀವಿ ನಾವು ಈ ಚಿತ್ರಕ್ಕೆ. ಎಲ್ಲರಿಗೂ ನಮಸ್ಕಾರ. ಅಧ್ಯಕ್ಷೀಯ ಭಾಷಣ ರೀತಿ ಆಗಿದೆ, ನಮ್ದೆಲ್ಲ ಮುಗಿಸ್ತಿದ್ದಾರೆ. ಪ್ರಪ್ರಥಮವಾಗಿ ನಾಗಣ್ಣ ಸರ್ ಹೇಳಿದಾಗೆ ನಿಮ್ಮನ್ನೆಲ್ಲ ನಮ್ಮ ಶೂಟಿಂಗ್ ಜಾಗದಲ್ಲಿ ನೋಡೋದು ಬಹಳ ಸಂತೋಷ ವಿಚಾರ. ಹಿಂದೆ ಎಲ್ಲ ವ್ಯಾನಲ್ಲಿ ಕರ್ಕೊಂಡೋಗೆಲ್ಲ ಮಾಡ್ತಿದ್ವಿ, ಕೇಳ್ತಿದ್ವಿ, ಅದು ಇವತ್ತು ನೇರವಾಗಿ ನೋಡ್ತಾ ಇದ್ದೀವಿ, ಅದು ಸಂತೋಷ ವಿಚಾರ. ಆಮೇಲೆ ನನ್ನ ಪಾತ್ರದ ಸಂಬಂಧಪಟ್ಟ ಹಾಗೆ ನಾನು ಕಾಕ 1, ಕಾಕ 2 ಅಂತಂತ 2 ಪಾತ್ರಗಳನ್ನ ಇಲ್ಲಿ ರೂಪಿಸಿದ್ದಾರೆ. ನಾನು ಕಾಕ 1, ಕಾಕ 2 ನಮ್ಮ ಪೃಥ್ವಿ ಸುಬ್ಬಯ್ಯ ಅಂತಂದ್ಬಿಟ್ಟು ಅದ್ಭುತವಾದ ನಟರು ಅವರು. ನಾನು ಯೋಗಿ ಸರ್ ಕಾಲದಿಂದ ಅವರ ಮಗನ ಕಾಲದವರೆಗೂ ಸಂಪೂರ್ಣವಾಗಿ ನಾವು ಜರ್ನಿ ಮಾಡ್ತೀವಿ ಇಡೀ ಸಿನಿಮಾದಲ್ಲಿ. ಆ ಒಂದು ಸಂದರ್ಭದ ಏನು
ಇವರ ಸಂದರ್ಭದಲ್ಲಿದ್ದಂತಹ ಹೋರಾಟ ಮತ್ತೆ ಆ ನೋಟಗಳನ್ನೆಲ್ಲ ಇಟ್ಕೊಂಡು ಇವನ ಜೊತೆನೂ ಕೂಡ ರನ್ ಮಾಡ್ತೀವಿ. ಅಂಥದ್ದೊಂದು ಪ್ರಮುಖವಾದ ಪಾತ್ರವನ್ನ ನಮಗೆ ಜವಾಬ್ದಾರಿನ ವಹಿಸಿದ್ದಾರೆ. ಆ ಇದಕ್ಕೆ ಪ್ರಮುಖವಾಗಿ ನಾನು ಶೀಲಾ ಮೇಡಮ್ ಥ್ಯಾಂಕ್ಸ್ ಹೇಳ್ತೀನಿ. ಅವರು ನನ್ನ ಆಯ್ಕೆ ಅಂತ ಅಂದ್ಬಿಟ್ಟು ನನಗೆ ಹೇಳಿದ್ದು ಬಹಳ ಸಂತೋಷದ ವಿಚಾರ ಆಯ್ತು. ಇಲ್ಲಿ ಮತ್ತೊಂದು ವಿಚಾರ ಏನಂದ್ರೆ, ನನಗೆ ವೈಯಕ್ತಿಕವಾಗಿ ಅಥವಾ ನನ್ನಂತ ಎಲ್ಲರಿಗೂ ಕೂಡ ಇದೊಂದು ಸ್ಕೂಲ್ ರೀತಿ ಮಾರ್ಪಟ್ಟಿದೆ. ಯಾಕಂತಂದ್ರೆ 90ರ ದಶಕದಿಂದ ಬಂದಂತಹ ಅತ್ಯದ್ಭುತವಾದಂತಹ ನಿರ್ದೇಶಕರು ಮತ್ತೆ ಹಳೆಯ ಸ್ಕೂಲ್ನಿಂದ ಪಾಠ ಕಲಿತು ಅದನ್ನ ಮುಂದುವರಿಸ್ಕೊಂಡು ಅನೇಕ ದೊಡ್ಡ ದೊಡ್ಡ ನಾಯಕ ನಟರುಗಳಿಗೆ ಸೆಲೆಬ್ರಿಟಿಗಳನ್ನಾಗಿ ಮಾಡಿದಂತಹ ನಿರ್ದೇಶಕರು ನಾಗಣ್ಣ ಸರ್, MS ರಮೇಶ್ ಸರ್. ಹೌದು ಸರ್, ಬಂಗಾರದ ಮನುಷ್ಯ ಲಕ್ಷ್ಮಣ್ ಸರ್, ಇಷ್ಟೆಲ್ಲ ಅದು ಶೇಖರ್ ಚಂದ್ರ ಅವರು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಮಾಡಿರುವಂತವ್ರು. ಅವ್ರದ ಒಂದು ಟೀಮ್, ದೊಡ್ಡ ಟೀಮು. ನಿರ್ದೇಶಕರ ಗುಂಪಲ್ಲಿ ನೋಡಿದ್ರೆ ಅದು ದೊಡ್ಡ ಟೀಮು. ಸುರೇಶ್ ಅವರು ಬಹಳ ಅದ್ಭುತವಾದಂತಹ ಹಿನ್ನೆಲೆ. ಮತ್ತೆ ನಮ್ಮ MS ರಮೇಶ್ ಸರ್ ಟೀಮ್, ವಿಶ್ವ ಸರ್, ದೇಸಾಯಿ ಸರ್. ಇಲ್ಲಿ ಯಾವ ತಂಡವನ್ನ ಕಡಿಮೆ ಅಥವಾ ಹೆಚ್ಚು ಅಂತ ಹೇಳೋಕ್ಕಿಲ್ಲ. ಜೊತೆಗೆ ಅಮರ್ ಸೆಟ್, ಅದು ಕಣ್ಮುಚ್ಚಿ ಕಣ್ಣು ಬಿಡೋವ್ರಿಗೇನೆ ಒಂದು ಹೊಸ ಲೋಕವನ್ನ ಸೃಷ್ಟಿ ಮಾಡಿರ್ತಾರೆ. ಇಂಥ ಒಂದು ದೊಡ್ಡ ಟೀಮು, ಆ ಟೀಮ್ ಒಳಗಡೆ ಈ ಒಂದು 90ರ ದಶಕದ ಮೆಂಟಾಲಿಟಿ ಇಟ್ಕೊಂಡು ಆ ಥಾಟ್ ಆಫ್ ಸ್ಕೂಲ್ ನ ಇಟ್ಕೊಂಡು ನಮ್ಮ ಜೊತೆ ಅವರು ಹೊಸಬರ ಜೊತೆ ಅವರು ಬ್ಲೆಂಡ್ ಆಗಿ ಅವರು ಮಾಡ್ತಾ ಇರೋದಿದೆಯಲ್ಲ, ಅವರ ತಾಳ್ಮೆ ಮಾಗಿದ್ದಾರೆ, ಜೊತೆಗೆ ಬಾಗೂ ಇದ್ದಾರೆ. ಅದ್ರ ನಂತರ ಈಗೊಂದೊಂದು 26ನೇ ಇಸ್ವಿಯಲ್ಲಿ ಒಂದು ಹೊಸ 2026ನೇ ಇಸ್ವಿಯಲ್ಲಿ ಒಂದು ಹೊಸ ಸಿನಿಮಾ, ಹೊಸ ಹೀರೋಗೆ ಮತ್ತೊಮ್ಮೆ ಅವರು ಜನ್ಮ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡೋ ರೀತಿ ಇದೆಯಲ್ಲ, ಅದು ನಿಜಕ್ಕೂ ನಮ್ಗೆ ಇದೊಂದು ಯೂನಿವರ್ಸಿಟಿ ರೀತಿ ಕಾಣಿಸ್ತಾ ಇದೆ. ಕಲಿಕೆಯಲ್ಲಿ ಆ ಮಾತುಗಳು ಮತ್ತೆ ಧ್ವನಿಗಳು ಮತ್ತೆ ಅವರ ನೋಟ ಇವೆಲ್ಲವೂ ನಮ್ಗೆ ತಿಳಿಸ್ಕೊಡೋದ್ರಲ್ಲಿ ಬಹಳ ಖುಷಿ ಆಗ್ತಾ ಇದೆ. ಇದೆಲ್ಲರಿಗೂ ಕಾರಣ ನಮ್ಮ ಈ ಸೈನಿಕರೇ. ಈ ಸೈನಿಕ ಅವತ್ತು ಸೈನಿಕ, ಇವತ್ತು ಅತ್ಯದ್ಭುತವಾದಂತಹ ಫೀಲ್ಡ್ ಮಾರ್ಷಲ್ ಲೆವೆಲ್ ಬಂದಿದ್ದಾರೆ. ಅಷ್ಟರ ಮಟ್ಟಿಗೆ ತಂಡವನ್ನ ಕಟ್ಟಿದ್ದಾರೆ. ನಿಮ್ ಮುಂದೆ ಇವತ್ತು ನಮ್ಮನ್ನೆಲ್ಲನ್ನು ಕೂರಿಸಿದ್ದಾರೆ, ನಿಮ್ಮನ್ನು ಈ ಜಾಗಕ್ಕೆ ಕರೆಸಿದ್ದಾರೆ ಅಂತ ಒಂದು ಸಾಧ್ಯತೆ ಇರುವಂತಹ ಸೈನಿಕ CP ಯೋಗೀಶ್ವರ್ ಅವರು ಅವರ ಮಗನನ್ನ ನಾಯಕ ನಟನಾಗಿ ಕನ್ನಡ ರಂಗಭೂಮಿಯಲ್ಲಿ, ಕನ್ನಡ ಚಿತ್ರರಂಗಕ್ಕೆ ಇಡ್ತಾ ಇರೋದು ಈ ಸಂದರ್ಭದಲ್ಲಿ ಅತ್ಯಂತ ಅನಿವಾರ್ಯ, ಅವಶ್ಯಕ. ಸಾಧ್ಯತೆಗಳು ಎರಡೂ ಇರೋದ್ರಿಂದ ಮಾತಾಡ್ಬೇಕಾದ್ರೆ ನಿಮಗೆ ಪತ್ರಕರ್ತರು ಹೇಳ್ತಾರೆ, ಒಳ್ಳೆ ಬಾಲಿವುಡ್ ಹೀರೋ ರೀತಿ ಇದ್ದಾರೆ ನಮ್ಮ ಧ್ಯಾನ ಅಂತ. ಹೌದು, ಬಾಲಿವುಡ್ ರೀತಿ ಇದ್ದಾಗ ಚಂದ ಕಾಣಿಸೋದಲ್ಲ, ಅದ್ರ ಆಚೆಗೆ ಆ ಸತ್ವವನ್ನು ಇಟ್ಕೊಂಡು ಧ್ಯಾನ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಇವತ್ತಿಗೆ 21ನೇ ದಿನ ನನ್ನ ಪ್ರಯಾಣ, ಪ್ರತಿಯೊಂದು ನೋಡಿದ್ದೇನೆ. ಈಸ್ ವೆರಿ ಹಂಬಲ್, ಡೆಡಿಕೇಟೆಡ್. ಧ್ಯಾನನ ಹೆಸರು ರೀತಿನೇ ಧ್ಯಾನಸ್ಥನಾಗಿರ್ತಾನೆ ಯಾವ್ದಾದ್ರು ಕೆಲಸ ಮಾಡುವಾಗ. ಅಂತ ಒಂದು ಸಿನ್ಸಿಯಾರಿಟಿ ಇದೆ. ಇಂಥ ಸೊ ಇಂಥ ಸಿನ್ಸಿಯಾರಿಟಿ ಇರುವಂತಹ ಒಬ್ಬ ನಾಯಕ ನಟ ನಮ್ಮ ಚಲನಚಿತ್ರ ರಂಗಕ್ಕೆ ಪಾದಾರ್ಪಣೆ ಮಾಡಿದವರು ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ. ಇದನ್ನ ನಾವೆಲ್ಲ ತುಂಬ ಹೃದಯದಿಂದ ಸ್ವಾಗತಿಸಬೇಕು. ಈ ಸ್ವಾಗತಕ್ಕೆ ಈ ಸ್ವಾಗತ ಸಂದರ್ಭ ನೆಲ ಬಹಳ ಹದವಾಗಿದೆ. ಅದಕ್ಕೆ ಒಳ್ಳೆ ಮುನ್ಸೂಚನೆ, ಮಳೆನೂ ಇದೆ, ಹಿಂದೆ ಮುಂದೆ ಆಡ್ತಾ ಇದೆ, ಅಂದ್ರೆ ಅಷ್ಟೇ ಗಟ್ಟಿಯಾಗಿ ದಿಟ್ಟವಾಗಿ ನಮ್ಗೆ ಅದು ಸಿಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ನಾಯಕ ನಟ ನಿಲ್ಲಬೇಕಾಗಿರೋದಕ್ಕೆ ಎಲ್ಲಾ ರೀತಿಯ ಇವರ ಸೈನಿಕ ಆಗ್ಬೋದು, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವ ಆಗ್ಬೋದು, ಅದು ಕೂಡ ಬಹಳ ಏನು ಮೀನಿಂಗ್ಫುಲ್ ಆದಂತ ಸಿನಿಮಾಗಳು. ಅದನ್ನ ಆಯ್ಕೆನೂ ಕೂಡ ಅಷ್ಟೇ ಮಾಡಿದ್ರು. ಸೊ ಆ ಒಂದು ನೆಲೆಗಟ್ಟಿನಲ್ಲೇ ಬಹಳ ಅತ್ಯದ್ಭುತವಾಗಿ ಈ ಸಿನಿಮಾವನ್ನ ರೂಪಿಸಿದ್ದಾರೆ. ಎಲ್ಲಾ ನಿಟ್ಟಿನಲ್ಲಿ, ಎಲ್ಲಾ ವಿಭಾಗದಲ್ಲೂ ಕೂಡ ಕಲಾವಿದರಾಗೋದು, ಟೆಕ್ನಿಷಿಯನ್ಸ್ ಆಗೋದು, ನಿರ್ದೇಶಕರಾಗೋದು, ಬರವಣಿಗೆಗೆ ಆಗೋದು. ಬಹುಶಃ ನಾನು ನನ್ನ ಇಡೀ 11 ವರ್ಷದ ಲೈಫ್ ಸಿನಿಮಾದ ಜರ್ನಿಯಲ್ಲಿ ಬರಹಗಾರರು ಸ್ವತಃ ಸೆಟ್ ಅಲ್ಲಿ ಇದ್ದು ಅಲ್ಲಲ್ಲಿಯೇ ಓರಕೋರಗಳನ್ನ ತಿದ್ದುಕೊಂಡು ನಾವು ಕೇಳ್ತಿದ್ವಿ. ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಜೀವಶಂಕರ್ ಅಲ್ಲೇ ಇರ್ತಿದ್ದು, ಆರೆಂಜ್ ಅಲ್ಲಿದ್ರು, ಬರಹಗಾರರಿದ್ರು ಅಂತ. ಆದ್ರೆ ಈ ಸೆಟ್ ಅಲ್ಲಿ ಒಬ್ರಲ್ಲ ಇಬ್ರಲ್ಲ 3 ಜನ ಅತ್ಯದ್ಭುತವಾದ ಬರಹಗಾರರು.
MS ರಮೇಶ್ ಸರ್, ದೇಸಾಯಿ ಸರ್, ವಿಶ್ವ ಅತ್ಯದ್ಭುತವಾಗಿ, ಆಮೇಲೆ ಏನೇ ಹೊಸದು ಬಂದ್ರು ಕೂಡ ಅದನ್ನ ಒಗ್ಗಿಸ್ಕೊಳ್ತಾರೆ. ಆಮೇಲೆ ಇಲ್ಲಿ ಪದ ಬಳಕೆ, ವಾಕ್ಯ ರಚನೆ, ನಿಮ್ಗೆ ಉಚ್ಚಾರಣೆ. ನಾನು ನೇರವಾಗಿ ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ನೇರವಾಗಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಏನಪ್ಪಾ ಅಂದ್ರೆ, ಈ ಸಿನಿಮಾ ಸ್ಕ್ರಿಪ್ಟ್ ರೈಟಿಂಗ್ ಅಲ್ಲಿ ನಾನ್ ಮರ್ದಿನ ಅಂತಾರೆ, ನನ್ನ ಜೊತೆ ಗುರುರಾಜ್ ದೇಸಾಯಿ ಇದ್ದಾರೆ, ವಿಶ್ವ ಇದ್ದಾರೆ, ಅವ್ರ ಜೊತೆ ನಾನು ಒಟ್ಟಿಗೆ ಕೆಲಸ ಮಾಡಿದ್ದೆ. ಅದು ಬಿಟ್ರೆ ಆ ಕಡೆ ಕಾಂತ ಶ್ರೀಕಾಂತ ಇದ್ದಾರೆ, ದಮ್ಮೂರ್ ಶ್ರೀರಾಮ್ ಟೈಮಲ್ಲಿ ವರ್ಕ್ ಮಾಡಿದ್ದೆ ಅವ್ರ ಜೊತೆ. CP ಯೋಗೇಶ್ವರ್ ಅವ್ರ ಸಿನಿಮಾಗೆ ಸೈನಿಕಾಗಿ ಬರೀ ಹಿಂದಿ ಡೈಲಾಗ್ ಬರ್ದಿದ್ದೆ ಅಷ್ಟೇ, ಮಧು ಸಾಬ್ ಡೈಲಾಗ್ ಬರ್ದಿದ್ದೆ. ಅದು ಬಿಟ್ರೆ ಇಡೀ ಟೀಮ್ ನನಗೆ ಹೊಸದು. ನಾನು 150 ಸಿನಿಮಾ ಬರ್ದಿದ್ದು ಇಷ್ಟು ದೊಡ್ಡ ಹೊಸ ಟೀಮ್ ಜೊತೆ ವರ್ಕ್ ಮಾಡಿರ್ಲಿಲ್ಲ, ಮೊದಲನೇದಾಗಿ. ಎರಡನೇದಾಗಿ ನಾನು ತುಂಬಾ ಹೇಳಕ್ ಇಷ್ಟಪಡೋದೇನಪ್ಪಾ ಅಂದ್ರೆ, ಇಲ್ಲಿ 4 ಪಿಲ್ಲರ್ನ ನಾನು ತುಂಬಾ ಚೆನ್ನಾಗಿ ನೋಡಿದೆ. ಒಂದು ಯೂತ್ಫುಲ್ ಅಂತ ಧ್ಯಾನ್ ಸರ್ನ, ಇನ್ನೊಂದು ಎಕ್ಸ್ಪೀರಿಯನ್ಸ್ ಅಂತ ಯೋಗೇಶ್ವರ್ ಸರ್ನ, ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಕಾಣಿಸದೇ ಇರುವಂತ ಶೀಲಾ ಮೇಡಮ್ನ. ನಾವೇನ್ ಡಿಸ್ಕಷನ್ ಇದ್ರೆ ಪ್ರಶ್ನೆಗಳು ಹೆಂಗ್ ಬರುತ್ತೆ ಅಂತಂದ್ರೆ, ಒಂದು ಯೂಸ್ಫುಲ್ ಆಗಿ ಬರುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಆಗಿ ಬರುತ್ತೆ. ಅವರು ಒಬ್ಬ ಆಡಿಯನ್ಸ್ ಆಗಿ ಬರ್ತಾರೆ, ಅವ್ರ ಜೊತೆ ಇನ್ನೊಬ್ರು ಸುರೇಶ್ ಅಂತಿದ್ದಾರೆ, ಅವ್ರು ಎಕ್ಸಿಕ್ಯೂಟಿವ್ ಆಗಿ ಬರ್ತಾರೆ ಸರ್. ಒಂದು ಸಲ ನಾವು ಸೀನ್ ಮಾಡಿದ್ರೆ ಮಾತ್ರ ಆ ಸೀನ್ ತಿದ್ದಿ ತೀಡಿ ಅರ್ಗಿಸಿ ಗಿರಿಸಿ ಎಲ್ಲ ಹಾಕಿ, ಅಂದ್ರೆ ಎಷ್ಟೊತ್ತಲ್ಲಿ ಬೇಕಾದ್ರೂ ಪ್ರಶ್ನೆ ಬರುತ್ತೆ. ಸ್ಕ್ರೀನ್ ಪ್ಲೇ ಮಾಡೋದು ಆ ಥರ ಅಲ್ಲ, 12 ಗಂಟೆ ಬೇಕಾದ್ರೆ ಪ್ರಶ್ನೆ ಬರುತ್ತೆ ಯೋಗೇಶ್ವರ್ ಸರ್ ಕಡೆಯಿಂದ, ಸ್ಪಾಟಲ್ಲಿ ಪ್ರಶ್ನೆ ಬರುತ್ತೆ ಇವ್ರ ಕಡೆಯಿಂದ. ನಾವೆಲ್ಲೋ ರೀಡಿಂಗ್ ಕೊಡ್ತಾ ಇದ್ರೆ ಮೇಡಮ್ ಬಂದ್ಕೊಟ್ಟು ಅಂತಾರೆ, ಇದು ನನ್ನ ಆಡಿಯನ್ಸ್ ಆಗಿ ನೋಡಿದ್ರೆ ನಮ್ಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಅಂತ. ಸೊ ಇದೆಲ್ಲವನ್ನು ನೋಡಿ ಹೊಸ ಸೀನ್ ಬರೆದ್ರೆ ಆ ಸುರೇಶ್ ಅವ್ರು ಬರ್ತಾರೆ, ಈ ಸಿನಿಮಾದಲ್ಲಿ ಆ ಸೀನ್ ನಾನು ನೋಡಿದ್ದೆ ಸಾರತ್ ಅಂತ. ಸೊ ಹೀಗೆ ನಮ್ಮನ್ನ ಹಾಕೊಂಡು ರುಬ್ಬಿಬಿಟ್ಟಿದ್ದಾರೆ ಅಂತ ನಾನು ಓದ್ಬೇಕಾರೆ. ಸೊ ಅವಾಗ ನೀವು ಕೇಳಿದ್ರಿ ಒಂದು ಸ್ಕ್ರೀನ್ ಪ್ಲೇ ಹೇಗಿರುತ್ತೆ ಅಂತ. ನೀಟಾಗಿ ಹೇಳ್ಬೇಕು ಅಂದ್ರೆ, ಹೆಣ್ಮಕ್ಳಿಗೆ ಜಡೆ ಇದ್ದಂಗಿರುತ್ತೆ ಅದು. 3 ಎಳೆ ಹಾಕಿ ಗಡಿತೀರ ಹಾಗೆ, ಜಡೆ ಹೆಣ್ಣದಂಗೆ. ಇದರಲ್ಲಿ ಒಂದು ಯೂತ್ಫುಲ್ ಕಥೆ ಇದೆ, ಅವ್ರದ್ದು ಇಂಟೆನ್ಷನ್ ಏನಿದೆ, ಏನು ಕರ್ನಾಟಕ ಬಲಮಾನ ಸೈನ್ಯ ಕಟ್ಟ ಒಂದಾದ್ರೆ, ಇನ್ನೊಂದು ಇವತ್ತಿನ ಉತ್ತರ ಕರ್ನಾಟಕದ ಭಾವನೆ, ನೀರಿನ ಪ್ರಾಬ್ಲಮ್ ಒಂದು ಲೈನ್ ಓಡ್ತಾ ಇರುತ್ತೆ, ಇನ್ನೊಂದು ಹುಲಿಕೇಶಿ ಕಥೆ ಓಡ್ತಾ ಇರುತ್ತೆ. ಈ 3 ಬ್ಲೆಂಡ್ ಆಗಿ ಬರುವಂಥದ್ದು ತುಂಬಾ ಕಷ್ಟ. ಅದಕ್ಕೆ ಪೂರ್ವಕವಾಗಿ ಕಥೆ ಅಂತ ಅಂದ್ಕೊಟ್ಟವ್ರು ಯೋಗೇಶ್ವರ್ ಸರ್. ಇದನ್ನ 3 ಹೆಣೆದಿದ್ವಿ. ನೀವು ಸಿನಿಮಾ ನೋಡಿದ ತಕ್ಷಣ ಪುಲಿಕೇಶನ್ ಕಾಟಾಚಾರಕ್ಕೆ ಹೇಳಿದ್ರು ಅಂತಾನೋ ಅಥವಾ ಈ ಕಥೆಗಳೆಲ್ಲ ಬೇಕು ಅಂತ ತುಡುಕಿದ್ದಾರೆ ಅಂತ ನಮ್ಗೆ ಯಾವ್ದು ಅನ್ಸಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದೆಲ್ಲದಕ್ಕೂ ಪೂರಕವಾಗಿ ಪಾತ್ರಗಳು ನಿಂತೆ ಹೋಗ್ತದೆ. ನಾನು ನೋಡಿದ ಅಂದ್ರೆ ಕೆಲವು ಬಗ್ಗೆ ಕೇಳಿದ್ದೆ, ನಾನು ಇಂತಿಂತ ಒಳ್ಳೆ ಆರ್ಟಿಸ್ಟ್ಗಳದ್ದು ವರ್ಕ್ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಅದನ್ನು ತುಂಬಾ ವಿಶಿಷ್ಟವಾಗಿ ನಾನು ನೋಡಿದ ಸಂಪತ್ ಸರ್. ನಾವು ವರ್ಕ್ ಮಾಡಿರಲಿಲ್ಲ, ಬಹಳಷ್ಟು ಸಲ ವರ್ಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅವ್ರ ಹತ್ರ ಬಹಳಷ್ಟು ಸಲ ಡಿಸ್ಕಷನ್ ಆಗಿತ್ತು ಈ ಸಿನಿಮಾದಲ್ಲಿ. ಮಾನಸಿ ಮೇಡಮ್ ಅವ್ರ ಜೊತೆ ಅವ್ರ ಬಗ್ಗೆ ಕೇಳಿದ್ದೀನಿ, ನೋಡಿದ್ದೀನಿ. ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದೀವಿ. ಬಾಲಾಜವಾಡಿ ಅವರು, ಪೃಥ್ವಿ ಸುಬ್ಬಯ್ಯ ಮಾತ್ರ ನಾವು ಹಿಂದಿನ ಸಿನಿಮಾ ವರ್ಕ್ ಮಾಡಿದ್ವಿ. ಅದು ಬಿಟ್ಟರೆ ಎಲ್ಲ ಹೆಣ್ಮಕ್ಳಿದ್ದಾರೆ, ಎಲ್ಲರೂ ಹೊಸೊಬ್ಬರು, ಎಲ್ಲರೂ ತುಂಬಾ ಇಯರಿ ಅಂದ್ರೆ ಕೇಳೋ ಪೇಷನ್ಸ್ಗಳಿದ್ದಾರೆ ಎಲ್ರಿಗೂ, ಇನ್ಕ್ಲೂಡಿಂಗ್ ಅಂತ. ನಾವೇನು ಹೇಳಿದ್ರೆ ಕೇಳ್ತಾರೆ, ಅಟ್ಲೀಸ್ಟ್ ಕೇಳಿ ಅದಕ್ಕೆ ಏನು ವಾಪಸ್ ಕೊಡಬೇಕು ಅನ್ನೋ ಪೇಷನ್ಸ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ಸೊ ಈ ಪೇಷನ್ಸ್ ಇದ್ದಾಗ ಕೇಳೋದು ಅಂದ್ರೆ ನಾವು ರಿಸೀವಿಂಗ್ ಎಂಡ್ ತುಂಬಾ ಚೆನ್ನಾಗಿದ್ದಾಗ ಎಲ್ಲವೂ ಚೆನ್ನಾಗಿರುತ್ತೆ ಅನ್ನೋ ಒಂದು ಧೈರ್ಯ ನಮ್ಗೆ ಇದ್ದೇ ಇದೆ. ಆ ಧೈರ್ಯದಲ್ಲಿ ಮುಂದೆ ಹೋಗ್ತಾ ಇದೀವಿ. ಮಿಕ್ಕಿದ ಎಲ್ಲವನ್ನು ಇನ್ನೊಂದು ಪ್ರೆಸ್ ಮೀಟ್ ಮಾತಾಡೋಣ. ಇದನ್ನ ಪೀಠಿಗೆ ಮಾತ್ರ ಹಾಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ. MS ರಮೇಶ್ ಸರ್ ಅಂತ ರೈಟರು, ಅವ್ರ ಜೊತೆಗೆ ನಿಂತವರು ದೇಸಾಯಿ ಸರ್, ವಿಶ್ವಾಸರು, ಅಹಮದ್ ಸರ್ ಅಂತ ಆರ್ಟ್ ಡೈರೆಕ್ಟರು, ಬ್ಯೂಟಿಫುಲ್ ಆಗಿ ಸಿನಿಮಾನ ತೋರಿಸುವಂತ ಚಂದ್ರು ಸರ್ ಅಂತ ಸಿನಿಮಾಟೋಗ್ರಫರು, ಅದ್ಭುತವಾಗಿ ನಿರ್ದೇಶನ ಮಾಡುವಂತ ನಾಗಣ್ಣ ಡೈರೆಕ್ಟರು, ತುಂಬಾ ಡೆಡಿಕೇಟೆಡ್ ಆಗಿ ಆಕ್ಟ್ ಮಾಡುವಂತ ಧ್ಯಾನ್ ನಾಯಕರು, ಜೊತೆಗಿರೋ ನಾಯಕಿಯರು, ಬಾಲಣ್ಣ, ಸಂಪತ್ ಸಾರು, ಕಪೇರಾಯರು, ಮಲ್ಲು, ಆನಂದ್, ಆಮೇಲೆ ಸಾಕಷ್ಟು ಜನ ಇದ್ದಾರೆ ಈ ಸಿನಿಮಾದಲ್ಲಿ ಕಲಾವಿದರು. ಜೊತೆಗೆ ಅದ್ಭುತವಾಗಿ ಮ್ಯೂಸಿಕ್ ಮಾಡಿರುವಂತ ಹರಿಕೃಷ್ಣ ಮ್ಯೂಸಿಕ್ ಡೈರೆಕ್ಟರು, ಜೊತೆಗೆ ಈ ಎಲ್ಲಾ ತಂಡವನ್ನ ಅದ್ಭುತವಾಗಿ ನಡೆಸ್ತಾ ಇರೋ, ಇಲ್ಲಿ ತನಕ ನಡೆಸ್ಕೊಂಡು ಬಂದಿರೋ CP ಯೋಗೇಶ್ವರ್ ಸರ್ ಈ ಸಿನಿಮಾದ ನಿರ್ಮಾಪಕರು, ಜೊತೆಗೆ ನಮ್ಮೆಲ್ಲರ ಹಿಂದೆ ನಿಂತಿರುವಂತ ಶೀಲಾ ಮೇಡಮ್ ಅನ್ನದಾತರು, ಜೊತೆಗೆ
ಈ ಸಿನಿಮಾ ಇನ್ನೂ ಅದ್ಭುತವಾಗಿ ಮಾಡಬೇಕು ಅಂತ ಜೊತೆಗೆ ನಿಂತಿರುವಂತ KP ಶ್ರೀಕಾಂತ್ ಸರ್ ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಸಿನಿಮಾ. ಸೊ ಇದು ನಮ್ಮ ಕರ್ನಾಟಕ ಬಲಂ ಅಜೇಯಂ ಚಿತ್ರದ ತಂಡದವರು ಈ ಸಿನಿಮಾನ ಗೆಲ್ಸೋದಕ್ಕೆ ಅಂತ ಬಂದಿರೋ ನೀವೆಲ್ಲ ಸ್ನೇಹಿತರು. ಆಯ್ತು, ನಾನು ನಾಯಕರ ಸ್ನೇಹಿತನಾಗಿ ನಾನು, ಕಪೆರಾಯರು, ಮಲ್ಲು ಮತ್ತೆ ಆನಂದ್ ಎಲ್ಲ ಆಕ್ಟ್ ಮಾಡ್ತಾ ಇದ್ದೀವಿ. ಸೊ ಒಂದು ಖುಷಿ ವಿಚಾರ ಏನು ಅಂದ್ರೆ ಈ ಸಿನಿಮಾ ಕನ್ನಡಕ್ಕಾಗಿನೇ ಮಾಡ್ತಾ ಇರೋದು, ಕನ್ನಡದಲ್ಲೇ ಮಾಡ್ತಾ ಇರೋದು, ಪ್ಯಾನ್ ಇಂಡಿಯಾ ಅಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ಒಂದು ಅದ್ಭುತವಾಗಿ ಸಿನಿಮಾ ಮೂಡಿ ಬರ್ತಾ ಇದೆ. ಆಮೇಲೆ ಧ್ಯಾನ್ ಅವ್ರ ಬಗ್ಗೆ ತುಂಬಾ ಖುಷಿ ಆಗುತ್ತೆ. ಬೆಳಿಗ್ಗೆ ಶೂಟಿಂಗ್ ಮುಗಿಸ್ಕೊಂಡು ಸಂಜೆ ಡ್ಯಾನ್ಸ್ ರಿಹರ್ಸಲ್ಗೆ ಹೋಗಿ ಮತ್ತೆ ಫೈಟ್ ರಿಹರ್ಸಲ್ಗೆ ಹೋಗಿ ಅದ್ಭುತವಾಗಿ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ. ಅವರಿಗೆ ಸಂಪತ್ ಅವರು ಹೇಳಿದಾಗೆ ಮತ್ತೊಮ್ಮೆ ನಮ್ಮ ಇಡೀ ಕನ್ನಡ ಚಿತ್ರರಂಗ ಅವ್ರಿಗೆ ಒಂದು ಅದ್ಭುತವಾದ ಸಪೋರ್ಟ್ ಕೊಟ್ಟು ಒಂದು ಒಳ್ಳೆ ನೀವು ಸಪೋರ್ಟ್ ಕೊಟ್ಟು ಬೆಳೆಸಬೇಕು. ನಮ್ಮ ಪ್ರೀತಿಯ ಕನ್ನಡ ಸಿನಿಮಾ ರಂಗ ಗೆಲ್ಲೋದಕ್ಕೆ ಮತ್ತೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ನಿಲುವು, ಧೋರಣೆ, ಅಭಿಪ್ರಾಯಗಳನ್ನು ಹೇಳ್ಬೋದು. ಈಗ ಚಿತ್ರದ ಕಥಾವಸ್ತುನೇ ಅದು. ರಮೇಶ್ ಅವರು ಹೇಳಿದಾಗೆ ಚಿತ್ರದ ಕಥಾವಸ್ತು ಒಟ್ಟಾರೆ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗ್ಬೇಕು, ತಾರತಮ್ಯ ಇರಬಾರ್ದು, ನೀರಾವರಿ ಯೋಜನೆಗಳು ಪೂರ್ತಿ ಆಗ್ಬೇಕು. ಬಹಳ ವರ್ಷಗಳಿಂದ ಹೋರಾಟ ನಡೀತಿರ್ತಕ್ಕಂಥ ಮಹದಾಯಿ ಒಂದು ಸಣ್ಣ ವಿಚಾರ, ಒಂದೇನೋ ಈ ಪರಿಸರ ಮಂಡಳಿನೂ ಅಲ್ಲ, ವನ್ಯಜೀವಿ ಮಂಡಳಿಯಿಂದ ಒಂದು NOC ಬಂದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ, ಅಷ್ಟೇ ವಿಚಾರ ಆಗುತ್ತೆ. ಭಾರಿ ಟೆಕ್ನಿಕಲ್ ಸಣ್ಣ ವಿಚಾರ. ಇದನ್ನ ಕ್ಲಿಯರ್ ಮಾಡಿದ್ರೆ ಉತ್ತರ ಕರ್ನಾಟಕದಲ್ಲಿ ಬಹಳ ಅಭಿವೃದ್ಧಿ ಆಗುತ್ತೆ. ನೀರಾವರಿ ವಿಚಾರದಲ್ಲಿ ಸಣ್ಣ ಸಣ್ಣ ಸೂಕ್ಷ್ಮ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ಆಮೇಲೆ ಜನರಲ್ ಆಗಿ ನೀರಾವರಿ ಬಗ್ಗೆ ಅದ್ರ ಬಗ್ಗೆ ಮಾತಾಡುವ ಈ ಸದ್ಯಕ್ಕೆ ಬೇಡ ಅಂತ ಹೇಳ್ತಾ ನಾನು ಇಷ್ಟೇ ಹೇಳೋದು, ಈ ಸಿನಿಮಾ ನನಗೆ 20-25 ವರ್ಷ ಗ್ಯಾಪ್ ಆದ್ಮೇಲೆ ನಮ್ಮ ಸುಬ್ರಹ್ಮಣ್ಯ ಗೊತ್ತು, ನಾವೆಲ್ಲ ಬಹಳ ವರ್ಷದಿಂದ ಸಿನಿಮಾ ನಾನು ದೂರನೇ ಇದ್ದೆ. ನಾನು ಆಮೇಲೆ ಚಿತ್ರಗಳು ಮಾಡಬೇಕು, ನನಗೊಂದು ಹಂಬಲ ಇತ್ತು ಮಧ್ಯದಿಂದ ಒಂದಷ್ಟು ಚಿತ್ರ ಮಾಡಬೇಕು ಅಂತ. ಈ ಒಂದು ನನಗೆ ಪೊಲಿಟಿಕ್ಸ್ ಅಲ್ಲಿ ಸ್ವಲ್ಪ ಬಿಡಿ ಮಾಡ್ಕೊಂಡಿದ್ದೀನಿ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ, ನನ್ನ ಪಕ್ಕದ ಕ್ಷೇತ್ರ, ನನಗೇನು ಕೆಲಸ ಇಲ್ಲ, ಜಿಲ್ಲೆನಲ್ಲೆಲ್ಲ ನಡೀತಾ ಇರ್ತದೆ. ಸ್ವಲ್ಪ 1 ವರ್ಷ 2 ವರ್ಷ 1-2-3 ಒಳ್ಳೆ ಸಿನಿಮಾ ಮಾಡೋಣ ಅಂತ ಹೇಳಿ ಆಸೆ ಪಟ್ಟು ಬಂದಿದ್ದೀನಿ. ನನಗೆ ಮೊದಲು ನಾನು ಶ್ರೀಕಾಂತ್ ಕರೆದೆ. ಶ್ರೀಕಾಂತ್ ನನಗೆ ಮೊದಲು ಅವರು ಗಾಂಧಿನಗರಕ್ಕೆ ಬಂದು ನಮ್ಮ ಆಫೀಸಲ್ಲಿ ಅವರು ಮೊದಲಿಂದ ಒಂದು 25-30 ವರ್ಷದಿಂದ ನಮ್ಮ ಆಫೀಸ್ ಮುಖಾಂತರನೇ ಅವ್ರ ಸಿನಿಮಾಕ್ಕೆ ಪದಾರ್ಪಣೆ ಮಾಡಿದ್ದು. ಇಲ್ಲಪ್ಪ ನೀವು ನಿಂತ್ಕೊಂಡು ಎಲ್ಲ ಮಾಡ್ಕೊಡ್ಬೇಕು ಅಂತ ಹೇಳಿದಾಗ ಅವರೆಲ್ಲ ನಿಂತ್ಕೊಂಡು ಬಹಳ ಜನ ಈ ಟೆಕ್ನಿಷಿಯನ್ ಸೆಲೆಕ್ಷನ್ ಮಾಡೋದು ಅದು ಎಲ್ಲ ವಿಚಾರದಲ್ಲೂ ಅವರು ನಾನು ಚರ್ಚೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಂದು ಮಾತು ಹೇಳಿದ್ರು ನನಗೆ, ರಮೇಶ್ ಅವರು ಒಬ್ಬ ನಿರ್ದೇಶಕರಾಗಿದ್ರು ಕೂಡ ಈ ಚಿತ್ರದಲ್ಲಿ ಸಂಪೂರ್ಣವಾಗಿ ಅವರು ಚಿತ್ರಕಥೆ ಸಂಭಾಷಣೆ ಬಳಿಗೆ ತೊಡಗಿಸ್ಕೊಂಡಿದ್ದು ದೇಸಾಯಿ ಅವರು, ವಿಶ್ವ ಅವರು, ಮತ್ತು ನಮ್ಮ ಸುರೇಶ್ ರಾಜ್ ಅವರು, ನಾಗಣ್ಣ ಅವ್ರಿಗೆ ಬೆಂಬಲಕ್ಕಿದ್ರೆ ನನಗೆ ಒಂದು ಭರವಸೆ ಏನಪ್ಪಾ ಅಂದ್ರೆ, ತಾಂತ್ರಿಕತೆ ಇವತ್ತು ಟೆಕ್ನಾಲಜಿ ಇದೆ, ಕ್ಯಾಮ್ರಾಸ್ ಇದೆ, ದುಡ್ಡು ಹಾಕಿದ್ರೆ ಎಲ್ಲ ತರ ಸಿಗುತ್ತೆ ಕೈಗೆ. ಆದ್ರೆ ಒಂದು ಗಟ್ಟಿ ಕತೆ ಸಿಗ್ಬೇಕಾದ್ರೆ ಬಹಳಷ್ಟು ಜನ ತಮ್ಮ ಭೂಮಿ ಬಿಟ್ಟು ಅದಕ್ಕೆ ದುಡಿಬೇಕಾಗ್ತದೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಟೀಮ್ನಲ್ಲಿ ನಾವೆಲ್ಲ ಸೇರ್ಕೊಂಡು ಕತೆ ಬಗ್ಗೆ, ಸಿನಿಮಾ ಮೇಕಿಂಗ್ ಬಗ್ಗೆ, ಚಿತ್ರಕಥೆ ಬಗ್ಗೆ ಬಹಳ ಶ್ರಮ ಹಾಕಿ ಅದಕ್ಕೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಬಹಳಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾಣ್ರು. ಈಗ ಒಂದೆರಡು ಹಾಡುಗಳನ್ನು ಮಾಡಿ ನಾವು ಬೇಡ ಅಂತ ತೀರ್ಮಾನ ಮಾಡ್ತೀವಿ. ಒಂದು ಹಾಡು ಮಾಡಿ ಹಾಡಿಸಿ ಟ್ರ್ಯಾಕ್ ಎಲ್ಲ ಆದ್ಮೇಲೆ ಇಲ್ಲ ಸರ್ ನನಗೆ ಬೇಕಾಗಿಲ್ಲ, ಇದು ನಾನು ಬೇರೆ ಥರನೇ ಹಾಡು ಮಾಡ್ತೀನಿ, ನಾನು ಮೊದಲನೇ ಸಿನಿಮಾ ಶೂಟ್ ಮಾಡ್ಕೊಂಡು ಬರ್ತೀವಿ, ನೀವು ಸಿನಿಮಾ ನೋಡಿ ನೀವು ಆಮೇಲೆ ಯಾವ ಲೆವೆಲ್ಗೆ ಹಾಡು ಮಾಡಬೇಕು, ನನ್ನ ಮಗನಿಗೆ ಮೊದಲನೇ ಸಿನಿಮಾ ಅಂತೇಳಿ ಬೇರೆ ಥರ ಮಾಡೋದಲ್ಲ. ನಮಗೇನು ಇಲ್ಲಿ ಕನ್ನಡದಲ್ಲಿ ಇದು ನನ್ನ ಸೈನಿಕ ಹಾಡುಗಳ ಥರ ಗುರುಗಬೇಕು ಸರ್ ಅಂತೇಳಿ ನಾವು ಅದನ್ನು ಚರ್ಚೆ ಮಾಡ್ತಿದ್ವಿ. ಎಲ್ಲೂ ಕಾಂಪ್ರಮೈಸ್ ಆಗ್ತಾ ಇಲ್ಲ. ಹಾಗಾಗಿ ಒಳ್ಳೆ ಸಿನಿಮಾ ಮಾಡ್ತೀವಿ ಅನ್ನೋ ಭರವಸೆ ಇದೆ, ವಿಶ್ವಾಸ ಇದೆ. ನಿಮ್ಮ ಪ್ರೋತ್ಸಾಹ ಇಲ್ಲಿ ಅಂತ ಹೇಳ್ತಾ ಶ್ರೀಕಾಂತ್ ಅವರು ಎಲ್ಲ ಪತ್ರಕರ್ತ ಹಿರಿಯರಿಗೆ ಮತ್ತೆ ವೇದಿಕೆ ಮೇಲೆ ಫಸ್ಟ್ ಧ್ಯಾನಾಗಿ ಕನ್ನಡ ಚಿತ್ರರಂಗಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ. ಎರಡನೇದು, ನನಗೆ ಶ್ರೀಕಾಂತ್ ಸರ್ ಫೋನ್ ಮಾಡಿ ಒಂದು ಸಿನಿಮಾ ಇದೆ, ಡೇಟು ಫ್ರೀ ಇಟ್ಕೊಳ್ಳಿ ಅಂತ ಹೇಳಿದ್ರು. ಹೌದಾ ಸರ್, ಯಾವ್ದು ಸರ್ ಅಂದಿದ್ದಕ್ಕಿಲ್ಲ, ನಾರಾಯಣ ಸರ್ದವರು ತುಂಬಾ ಸೀನಿಯರ್ ಡೈರೆಕ್ಟರ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಅನ್ನೋದು ಒಂದು ಖುಷಿ ಆಯ್ತು. ಮತ್ತೆ ಇಲ್ಲಿ ಬಂದ ಮೇಲೆ ಟೀಮ್ ನೋಡಿ ಗಾಬರಿ ಬಿರ್ತದೆ. ಯಾಕೆಂತಂದ್ರೆ ಅವರಿಂದ ಕೆಲಸ ಮಾಡ್ತಿರೋದು ಸುರೇಶ್ ಸರ್ ಇರ್ಬೋದು, ಮತ್ತೆ ದೇಸಾಯಿ ಅವರು, ಮತ್ತೆ ಇವರು ರಮೇಶ್ ಸರ್, ಎಲ್ಲರೂ ಇಷ್ಟು
ದೊಡ್ಡ ಟೀಮ್ ಕೆಲಸ ಮಾಡ್ತಿದೆ ಅಂತಂದ್ರೆ ಇದರಲ್ಲಿ ಏನೋ ಇದೆ ಅಂತ. ಅದ್ರ ಜೊತೆಗೆ ಚಂದ್ರ ಸರ್ ಅವ್ರ ಟೀಮು ಮತ್ತೆ ಮೋಹನ್ ಮಾಸ್ಟರ್ ಈಗ ಒಂದು 5-6 ದಿವಸದಿಂದ ಸಾಂಗ್ ಅನ್ನು ನೀವೇ ನೋಡಿದ್ದೀರಿ. ಇವತ್ತು ಬೆಳಿಗ್ಗೆಯಿಂದನೂ ಅದು ಹೇಗ್ ನಡೀತಿದೆ ಕೆಲಸ ಅನ್ನೋದು ನಿಮ್ಗೆ ಗೊತ್ತಿದೆ. ಇಷ್ಟು ಹೇಳಬಲ್ಲೆ, ಏನಾದ್ರೂ ಕ್ವಶನ್ ಕೇಳಿದ್ರೆ ಹೇಳ್ತೀನಿ, ಇಲ್ಲ ಅಂದ್ರೆ ನನ್ನ ಪಾತ್ರ ಮಾನಸಿಕ ಗಂಡ ಸರ್. ಪಿಕ್ಚರ್ ಅಲ್ಲಿ ನೋಡಿದ್ರೆ ಇಬ್ರು ಒಂದೇ ಹಿಡ್ ಕಾಣ್ತಿದ್ದಾರೆ. ಅದು ಟೆಕ್ನಿಕಲ್ ಆಗಿ ಚಂದ್ರ ಸರ್ ಮಾಡ್ತಿದ್ದಾರೆ. ಅವ್ರು ಹೆಂಗೆ ಅಂತಂದ್ರೆ ಯಾವ್ದಾದ್ರು ನಿಮ್ಗೆ ಶಾರ್ಟ್ ಹೇಳ್ಬೇಕಾದ್ರೆ ಅದನ್ನ ಸ್ವಲ್ಪ ಸ್ವಲ್ಪ ಮುಂದೆ ಬಾ ಅಂತ. ಸೊ ಅವ್ರನ್ನ ಒಂದ್ ಹೆಜ್ಜೆ ಹಿಂದೆ ಕಳಿಸಿ ಹೈಟ್ ಮ್ಯಾಚ್ ಮಾಡಿ. ನೆನೆ ಸಾಂಗಲ್ಲೂ ಅಷ್ಟೇ, ಫಸ್ಟ್ ಟೈಮ್ ಸಾಂಗಲ್ಲಿ ಮುಂದೆ ಒಳ್ಳೆ ಭೂಪ ಬಂದಾಗ ಗೊತ್ತಾಯ್ತೀನಿ, 2 ಹೆಜ್ಜೆ ಹಿಂದೆ ಗೊತ್ತಿದ್ದಾರೆ ಅವರು. ಏನಕ್ಕೆ ಅಂತಂದ್ರೆ ಹೈಟ್ ಮ್ಯಾಚ್ ಮಾಡಕ್ಕೆ. ಸೊ ಹೀಗೆಲ್ಲ ಅದೇ ಇದೆ ನಿಮ್ದು ಮಾನಸಿಕ ಗಂಡ ಅಂತಂದ್ರೆ ಏನದು? ಇಲ್ಲ, ಅಲ್ಲಿ ಕ್ಯಾರೆಕ್ಟರ್ಗೆ ಹೆಸರು ಬರೆಯಲ್ಲ, ಸೊ ಅವ್ರನ್ನ ಇಟ್ಕೊಂಡು ಮಾನಸಿಕ ಗಂಡ ಅಂತ ಬರೆದಿದ್ದಾರೆ. ಮತ್ತೆ ಇಲ್ಲ ಎಲ್ಲಾದ್ರ ಜೊತೆಗೆ ಒಂದು ಈ ಸಿನಿಮಾಗೆ ಯಾವುದೇ ಕೊರತೆ ಆಗದಂಗೆ, ಏನು ಯಾವುದೇ ವಿಚಾರದಲ್ಲಿ ಕೊರತೆ ಆಗದಂಗೆ ಅದ್ರ ಹಿಂದೆ ನಿಂತಿರೋದು ಯೋಗಿ ಸರ್. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ, ಸಿನಿಮಾ ಗೊತ್ತಿರೋದ್ರಿಂದ ಅದರಿಂದ ನಿಂತಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದ್ರೆ ಶೀಲಾ ಮೇಡಮ್ ಶೂಟಿಂಗ್ ನಡೀತಿದ್ರೆ ಅವ್ರು ಏನ್ ಮಾಡೋರು ಅಂದ್ರೆ ಪಬ್ಲಿಕ್ ಹತ್ರ ಹೋಗೋರು, ಹೆಂಗ್ ಅನಿಸ್ತಿದೆ, ಚೆನ್ನಾಗ್ ಅನಿಸ್ತಾ ಇದೆಯಾ, ಸಿನಿಮಾ ಬಂದ್ಮೇಲೆ ನೀವೆಲ್ಲ ನೋಡ್ತೀರಾ ಇದನ್ನ, ಮತ್ತೆ ಹುಡುಗ ಹೇಗ್ ಮಾಡ್ತಿದ್ದಾನೆ ಎಲ್ಲ ಅವರು ಪಬ್ಲಿಕ್ ಅನ್ನ ಕೇಳ್ತಿದ್ರು. ಅಂದ್ರೆ ಅವ್ರ ಇಂಟ್ರೆಸ್ಟ್ ನೋಡಿ ಹೇಗಿದೆ. ಅವಾಗಲೇ ಹೇಳ್ತಿದ್ರು, ಸರಿ ಹೇಳ್ತಿದ್ರು, ಪ್ರತಿಯೊಂದನ್ನು ಕೂಡ ಮೇಡಮ್ ಅವರು ಇನಿಷಿಯೇಟಿವ್ ತಗೊಂಡು ಜೊತೆಲಿ ಇರ್ತಾರೆ ಅಂತ. ಅಷ್ಟೇ ಅಲ್ಲ, ಶೂಟಿಂಗ್ ಬಂದಾಗ ಅವ್ರು ಪಬ್ಲಿಕ್ ಜೊತೆ ಹೇಗ್ ಬೆರೀತಿದ್ರು ಅನ್ನೋದು ನೆನ್ನೆಂತರು. ಸಾಂಗಲ್ಲಂತೂ ಒಂದ್ ಕಡೆ ನಿಂತಿದ್ದಾರೆ ಹಿಂಗೆ ಗುಂಪಲ್ಲಿ, ಮ್ಯೂಸಿಕ್ ಹಾಕಿದ್ರೆ ಏನು ಎಕ್ಸೈಟ್ ಆಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಅಂದ್ರೆ ಅಷ್ಟು ಇನ್ವಾಲ್ವ್ಮೆಂಟ್ ಇಡೀ ತಂಡದ್ದು ಇದೆ. ಸೊ ಹಂಗಾಗಿ ಧ್ಯಾನ್ ಅವ್ರಿಗೆ ವೆಲ್ಕಮ್. ಇವ್ರದ್ದು ಡೆಡಿಕೇಶನ್, ಮತ್ತೆ ಅವಾಗಲೇ ಹೇಳ್ತಿದ್ರು, ಸರಿ ಹೇಳ್ತಿದ್ರು, ಒಂದೇ ಟೇಕ್ ಅಲ್ಲಿ ನಾನು ಮಾಡ್ಬೇಕು, ಒನ್ ಟೇಕ್ ಆರ್ಟಿಸ್ಟ್ ಆಗ್ಬೇಕು ಅಂತ. ಅದಷ್ಟು ಸುಲಭ ಅಲ್ಲ, ಬಟ್ ಆ ತರದ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ತಿದಾರಲ್ಲ ಒಬ್ಬ ಕಲಾವಿದನಿಗೆ, ಚಾಲೆಂಜಸ್ ನ ಅಕ್ಸೆಪ್ಟ್ ಮಾಡೋದಕ್ಕೆ ಬಹಳ ಇಂಪಾರ್ಟೆಂಟ್. ಸೊ ಕಲಿಕೆಯ ಗುಣ ಮತ್ತೆ ಅಬ್ಸರ್ವ್ ಮಾಡೋದು ಅವೆಲ್ಲ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಎದುರುಗಡೆ ಕೂರಿಸ್ಕೊಂಡವ್ರಿಗೆ ಮುಖಸ್ತುತಿ ಮಾಡೋದು ಇಷ್ಟು ಹೇಳ್ತಾರೆ. 12 ಮಾತುಗಳನ್ನ ಮುಗಿಸ್ತೀನಿ.